ಸ್ವತಃ ನಮಗೆ ಕರುಣಿಸಿಕೊಟ್ಟಿದ್ದಾಳೆ ಅಂತ ಹೇಳಬೇಕು. ಅಷ್ಟೇ ಅಲ್ಲ, ತಾವೆಲ್ಲರೂ ಅಷ್ಟು ದೂರ ಗೊರವನಹಳ್ಳಿ ಹೋಗಿ ದರ್ಶನ ಮಾಡೋದಕ್ಕಾಗುತ್ತೋ ಇಲ್ವೋ ಅಂತ ಚಿಂತೆ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ತಮ್ಮ ತಮ್ಮ ಮನೆಗಳಲ್ಲೇ ಕೂತ್ಕೊಂಡು ಅಮ್ಮನವರಿಗೆ ಸಲ್ಲಿಸುವಂತಹ ವಿಶೇಷವಾದ ಪೂಜೆಯಲ್ಲಿ ಪಾತ್ರರಾಗಬಹುದು ಹಾಗೂ ಆ ಕೃಪಾಕಟಾಕ್ಷಕ್ಕೆ ಕೂಡ ಪಾತ್ರರಾಗಬಹುದು. ಇನ್ನು ಅಮ್ಮನವ್ರನ್ನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋದ್ರ ಜೊತೆಗೆ ವಿಶೇಷ ಅತಿಥಿಯಾಗಿ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಸಂಸ್ಥಾಪಕಿ ಮಾತೆ ಶ್ರೀಮತಿ ಕಮಲಮ್ಮ ಅವರ ಮೊಮ್ಮಗಳು ಹಾಗೂ ಗಾಯಕಿಯಾಗಿರುವಂಥ ಶ್ರೀಮತಿ ಶ್ರೀ ಲಕ್ಷ್ಮೀ ಪ್ರಸಾದ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹಾಗೂ ನಮ್ಮ ಮಹರ್ಷಿ ದರ್ಶನ ಕಾರ್ಯಕ್ರಮದ ವೀಕ್ಷಕರು ಮುತ್ತೈದೆಯರು ಕೂಡ ಇವತ್ತು ಜೊತೆಯಾಗಲಿದ್ದಾರೆ. ಬಹಳ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ಇವತ್ತು ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಲಿದ್ದೇವೆ. ಮನೆ ಪೂಜೆ ಶುರು ಮಾಡೋಣ. ನಮ್ಮ ವಿಶೇಷ ಅತಿಥಿಯನ್ನ, ಕಾರ್ಯಕ್ರಮದ ವೀಕ್ಷಕರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ನಾವು ನಮ್ಮ ವೀಕ್ಷಕರು ಕಾಯ್ತಾ ಇದ್ದಂಥ ಕ್ಷಣ ಬಂದೇ ಬಿಟ್ಟಿದೆ. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವ್ರನ್ನ ನಮ್ಮ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಖಂಡಿತವಾಗಿಯೂ ಗೊರವನಹಳ್ಳಿಯ ಶ್ರೀ ಮಹಾಲಕ್ಷ್ಮಿ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ. ಬೇಡಿದಂತಹ ವರಗಳನ್ನ ಕರುಣಿಸುವಂತಹ ಮಹಾಮಾತೆ. ಹಸಿವಿನಿಂದ ಬಳಲ್ತಾ ಇದ್ದಂಥವ್ರಿಗೆ ಧಾನ್ಯ ಲಕ್ಷ್ಮಿಯಾಗಿಯೂ, ಸಂತಾನವಿಲ್ಲದೆ ಬಳಲ್ತಾ ಇರ್ತಕ್ಕಂಥವ್ರಿಗೆ ಸಂತಾನ ಲಕ್ಷ್ಮಿಯಾಗಿಯೂ, ಐಶ್ವರ್ಯ ಇಲ್ಲದೆ ಬಳಲ್ತಾ ಇರ್ತಕ್ಕಂಥವ್ರಿಗೆ ಐಶ್ವರ್ಯ ಲಕ್ಷ್ಮಿಯಾಗಿಯೂ, ಯಾವುದೇ ರೀತಿಯಾದಂತಹ ಜಯವೇ ಇಲ್ಲ ನಮ್ಮ ಬದುಕಿನಲ್ಲಿ, ಯಶಸ್ಸೇ ಇಲ್ಲ ಅಂತಂದವ್ರಿಗೆ ವಿಜಯಲಕ್ಷ್ಮಿಯಾಗಿಯೂ, ಅಷ್ಟಲಕ್ಷ್ಮಿಯರ ಸ್ವರೂಪವನ್ನ ತನ್ನಲ್ಲೇ ತಾನು ಒಳಗೊಂಡಿರ್ತಕ್ಕಂತಹ ಮಹಾಮಾತೆ. ಒಬ್ಬರಲ್ಲ ಇಬ್ಬರಲ್ಲ, ಕೋಟ್ಯಾಂತರ ಭಕ್ತರು ಅಮ್ಮನವರಿಗೆ ಇರುವಂಥದ್ದು. ಅಂತಹ ಅಮ್ಮನವರು ಈ ರೀತಿಯಾಗಿರ್ತಕ್ಕಂತಹ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ, ಅದು ಆಧ್ಯಾತ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಪೂಜೆಯನ್ನ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊಟ್ಟ ಮೊದಲು. ನೋಡಿ, ನಮ್ಮ ಮಹರ್ಷಿ ದರ್ಶನ ಕಾರ್ಯಕ್ರಮ ಎಷ್ಟು ಮೊಟ್ಟ ಮೊದಲುಗಳಿಗೆ ಮೆಟ್ಟಿಲನ್ನ ಹಾಕೊಟ್ಟಿದೆ ಅಂತ. ಹೋದ ಒಂದು ವಾರದ ಹಿಂದಷ್ಟೇ ಬಂಡೆ ಮಹಾಂಕಾಳಿ ಅಮ್ಮನವರು ಬಂದಿದ್ರು. ಇವತ್ತು ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಮ್ಮ ವೇದಿಕೆಗೆ ಬಂದಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಮಾತ್ರವಲ್ಲ, ಇಡೀ ಕರ್ನಾಟಕದ ಸೌಭಾಗ್ಯ. ಯಾವ ಪ್ರಪಂಚದಾದ್ಯಂತ ಇದೆ ಭಕ್ತಾದಿ ವೃಂದ ಇದೆ, ಇಂಥ ದೇಶದಲ್ಲಿ ಇಲ್ಲ ಅನ್ನೋ ಹಾಗಿಲ್ಲ. ಸುಮಾರು 6-7 ವರ್ಷದ ಹಿಂದೆ ಈ ಕ್ಷೇತ್ರಕ್ಕೆ ನಾವು ಭೇಟಿ ಕೊಟ್ಟಿದ್ವಿ. ಆಗ ವಿದೇಶದಿಂದ ಬಂದಂತಹ ಒಬ್ರು ಭಕ್ತರು ಅಮ್ಮನವರಿಗೆ ಹರಕೆ ಸಲ್ಲಿಸ್ತಾರೆ. ನೋಡಿ, ದೂರದ ಇಟಲಿ ದೇಶದಿಂದ ಬಂದಿದ್ದಾರೆ. ಅಂತಹ ದೂರ ದೇಶದಿಂದ ಬರತಕ್ಕಂತಹ ಭಕ್ತ ವೃಂದವನ್ನ ನಮ್ಮ ಈ ಗೊರವನಹಳ್ಳಿಯ ಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿ ನಮ್ಮದು ಅನ್ನೋ ಭಾವನೆ ಬರುತ್ತಲ್ಲ, ಎಷ್ಟು ಕಡೆ ಬರೋದಕ್ಕೆ ಸಾಧ್ಯ. ನಮ್ಮ ಈ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲ ಜನರ ಸೌಭಾಗ್ಯಗಳನ್ನ ವೃದ್ಧಿ ಮಾಡುವಂತಹ ಈ ಮಾತೆಯ ಆಗಮನದ ಕ್ಷಣಗಳ ನಿರೀಕ್ಷೆ. ಅಮ್ಮ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಾರಂತೆ. ಅದಕ್ಕೆ ದಾಸರು ಏನ್ ಹೇಳ್ತಾರೆ ಹೇಳಿ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ. ಹೆಜ್ಜೆ ಮೇಲೆ ಹೆಜ್ಜೆ ಇಡ್ಬೇಕಂತೆ, ಪಟ 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 ನಡೆದು ಬರಲ್ಲ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲ್ಗಳ ಧನಿಯನ್ನು ತೋರುತ್ತ. ಆ ಗೆಜ್ಜೆಯ ಧನಿಗಳು ನಮ್ಮ ಕಿವಿಗೆ ಬೀಳಬೇಕು. ಪಟ ಪಟ ಬಡ ಅಂತ ಬಂದು ಏನೋ ಒಂಥರ ಜನ ಕೇಳಿಸೋದಿಲ್ಲ, ಸ್ವಾರಸ್ಯ ಅನ್ಸೋದಿಲ್ಲ. ಏನೋ ಒಂದ್ ಕಡೆ ನಮ್ಗೆ ಕಠೋರ ಅಂತ ಅನ್ಸುತ್ತೆ. ಆದ್ರೆ ಒಂದೊಂದೇ ಹೆಜ್ಜೆನ ಅಮ್ಮ ಇಡ್ತಾ ಬರುವ ಸಂದರ್ಭ ಈಗ ಶುರು. ಆ ಒಂದೊಂದೇ ಕ್ಷಣವನ್ನ ನಮ್ಮ ಮಹರ್ಷಿ ದರ್ಶನದ ವೀಕ್ಷಕರು ನೋಡ್ಬೇಕು. ಅಮ್ಮನವರ ಆರಾಧಿಸುವ ವಿಧಿವಿಧಾನವನ್ನ ನೋಡ್ಬೇಕು. ಅಷ್ಟು ಮಾತ್ರ ಅಲ್ಲ, ಇವತ್ತಿನ ಕಾರ್ಯಕ್ರಮದ ವಿಶೇಷ, ಅಮ್ಮನವರು ಸಂಗೀತ ಪ್ರಿಯೆ. ಅವಳಿಗೆ ತುಂಬಾ ಇಷ್ಟ ಹಾಡು, ಹಸೆ ತುಂಬಾ ಇಷ್ಟ. ನೋಡಿ, ನಮ್ಮ ಜನಪದರು ಅಷ್ಟೇ, ಯಾವ್ದಾದ್ರು ದೇವರ ಸ್ತುತಿ ಮಾಡ್ಬೇಕಾದ್ರೂ ಅಷ್ಟೇ ಹಾಡಿನ ಮುಖಾಂತರ ಸ್ತುತಿ ಮಾಡ್ತಾರೆ. ಅದನ್ನೇ ನಾವು ಸಂಗೀತ ಸೇವೆ. ಒಟ್ಟು 7 ವಿಧಾನಗಳಲ್ಲಿ ದೇವರನ್ನ ಪೂಜಿಸುವ, ಭಜಿಸುವ, ಆರಾಧಿಸುವ 7 ವಿಧಾನಗಳಲ್ಲಿ ಸಂಗೀತ ಸೇವೆಯೂ ಒಂದು. ಆ ಸಂಗೀತ ಸೇವೆಯೂ ಸಹ ನಮ್ಮ ವೇದಿಕೆಯಲ್ಲಿ ನಡೆಯುತ್ತೆ. ಅದು ಮೊಟ್ಟ ಮೊದಲನೆಯ ಬಾರಿಗೆ. ಎಲ್ಲವೂ ಮೊದಲು, ಮಹರ್ಷಿ ದರ್ಶನವೇ ಮೊದಲು. ಎಲ್ಲ ಮೊದಲುಗಳಿಗೂ ಕಾರಣವ ನಮ್ಮ ಮಹರ್ಷಿ ದರ್ಶನದ ಈ ವೇದಿಕೆ. ಅಮ್ಮನವರಿಗೆ ಮೊದಲು ಫಲಪಂಚಾಮೃತ ಅಭಿಷೇಕ, ಸುಗಂಧ ದ್ರವ್ಯಗಳ ಅಭಿಷೇಕ, ಅದಾದ ನಂತರ ಸ್ವರಾಭಿಷೇಕ, ಸಂಗೀತ ಸೇವೆಯನ್ನು ಸಹ ಮಾಡೋಣ. ಈಗ ಮಹಾಲಕ್ಷ್ಮಿ ಅಮ್ಮನವರು ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಬನ್ನಿ ಅಮ್ಮನವರನ್ನು ಬರಮಾಡ್ಕೊಳ್ಳೋಣ. ಕಷ್ಟಗಳನ್ನ ಪರಿಹರಿಸುವಂತಹ ಮಹಾ
ಮಾತೆ ನಮ್ಮ ವೇದಿಕೆಯಲ್ಲಿ ಈಗ ಸಿದ್ಧವಾಗಿದ್ದಾಯ್ತು. ಅಮ್ಮನವರಿಗೆ ಈಗ ಅಭಿಷೇಕದ ಸಮಯ, ಮಜ್ಜನದ ಸಮಯ. ಈಗ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕ, ಅದರ ಜೊತೆಗೆ ಇಕ್ಷುರಸದ ಅಭಿಷೇಕ. ನೋಡಿ, ದೇವಿಗೆ ಇಕ್ಷುರಸ ಅಂದ್ರೆ ಕಬ್ಬಿನ ಹಾಲಿನಲ್ಲಿ ಮಾಡುವ ಅಭಿಷೇಕ ಬಹಳ ಪ್ರೀತ. ತುಂಬಾ ಬಾರಿ ಸಿಕ್ಕಲ್ಲ ಇದು, ಎಲ್ಲ ಹೊರಗಡೆ ಸಿಗುತ್ತೆ. ಆದರೆ ಮಡಿಯಲ್ಲಿ ಇರುವಂತದ್ದು, ದೇವರ ಪೂಜೆಗೆ ಸಿಗುವಂತಹ ಇಕ್ಷುರಸ ಸಿಗೋದು ತುಂಬಾ ಕಷ್ಟ. ಆದ್ರೆ ಇದು ಅಮ್ಮನವರು ತಾನೇ ಸಿದ್ಧ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಮನಸ್ಥಿತಿ ನಮಗೂ ಬರ್ತಿದೆ. ಯಾಕಂದ್ರೆ ಏನೇನು ಬೇಕೋ ಏನೇನು ಬೇಡ ಎಲ್ಲ ಅಮ್ಮನೇ ಸಿದ್ಧ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಮಕ್ಳಿಗೆ ಕಷ್ಟ ಕೊಡೋದು ಬೇಡ, ನನಗೇನ್ ಬೇಕು ಎಲ್ಲ ನಾನೇ ಸಿದ್ಧ ಮಾಡ್ಕೊಳ್ತೀನಿ ಅನ್ನೋ ಭಾವದಲ್ಲಿ ಬಂದು ಕೂತಿದ್ದಾಳೆ. ನೋಡಿ, ಇಷ್ಟು ಚತುರ್ಭುಜಧಾರಿಣಿಯಾಗಿ ಎರಡೂ ಕೈಗಳಲ್ಲಿ ಹಿಡಿದಿರ್ತಕ್ಕಂತಹ ಕಮಲ ಅಮ್ಮನವರ ಸೌಂದರ್ಯ ಸಾಧ್ಯ. ಈಗ ಪೂಜೆಯನ್ನ ಮುಂದುವರಿಸೋಣ. ಅಮ್ಮನವರಿಗೆ ಎಲ್ಲ ವಿಧವಾದ